ದುಃಖ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವ ಸಹಜವಾದ ಭಾವನೆ. ಆದರೆ ಆ ದುಃಖವನ್ನು ನಾವು ತುಂಬ ಸಮಯ ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಅದು ನಮ್ಮ ಮನಸ್ಸಿನ ಮೇಲಷ್ಟೇ ಅಲ್ಲ, ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ದುಃಖ ಯಾವಾಗ ಉಂಟಾಗುತ್ತದೆ? ನಮ್ಮ ಪ್ರೀತಿ ಪಾತ್ರರು ನಿಧನರಾದಾಗ, ಸಂಬಂಧಗಳು ಮುರಿದಾಗ, ಆರ್ಥಿಕ ಸಂಕಷ್ಟ ಅಥವಾ ಕೆಲಸ ಕಳೆದುಕೊಂಡಾಗ, ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುವಾಗ. ಈ ರೀತಿಯ ಘಟನೆಗಳು ನಮ್ಮ ಜೀವನದಲ್ಲಿ ಆಳವಾದ ನೋವನ್ನು ಉಂಟು ಮಾಡುತ್ತದೆ. ದುಃಖ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಸಾಂಪ್ರದಾಯಿಕ ಚೀನಿ ವೈದ್ಯ ಪದ್ಧತಿ TCM ಪ್ರಕಾರ ದುಃಖವು ನೇರವಾಗಿ ಶ್ವಾಸಕೋಶ, ಲಂಗ್ಸ್ನ ಜೀವಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ನಾವು ತುಂಬ ದುಃಖದಲ್ಲಿದ್ದಾಗ ಎದೆ ಭಾರವಾದಂತೆ ಅನಿಸುತ್ತದೆ, ಆಳವಾಗಿ ಉಸಿರಾಡಲು ಕಷ್ಟವಾಗುತ್ತದೆ, ಪದೇ ಪದೇ ನಿಟ್ಟುಸಿರು ಬಿಡುತ್ತೇವೆ, ಕೆಲವೊಮ್ಮೆ ಅಳುತ್ತಲೇ ಇರುತ್ತೇವೆ. ಇವೆಲ್ಲವೂ ಶ್ವಾಸಕೋಶದ ಶಕ್ತಿ ಕಡಿಮೆಯಾಗುತ್ತಿರುವ ಲಕ್ಷಣಗಳು ಆಗಿರಬಹುದು ಎಂದು TCM ಹೇಳುತ್ತದೆ. ದುಃಖದಿಂದ ಹೊರಬರುವುದು ಹೇಗೆ? ದುಃಖವನ್ನು ಒತ್ತಿ ಹಿಡಿಯಬೇಡಿ, ಅದನ್ನು ಸ್ವೀಕರಿಸಿ ನಿಧಾನವಾಗಿ ಬಿಡಲು ಕಲಿಯಿರಿ. ನಿಮ್ಮ ಭಾವನೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನ ಆಳವಾದ ಉಸಿರಾಟ ಅಭ್ಯಾಸ ಮಾಡಿ, ಪ್ರಾರ್ಥನೆ ಮಾಡಿ ಅಥವಾ ಧ್ಯಾನ ಮಾಡಿ. ನಿಮ್ಮ ದೇಹವನ್ನು ಚಲಿಸುವಂತೆ ವ್ಯಾಯಾಮ ಮಾಡಿ. ನಿಮಗೆ ಸಂತೋಷ ಕೊಡುವ ಹವ್ಯಾಸಗಳಿಗೆ ಸಮಯ ನೀಡಿ. ಒಂದು ಸರಳ ಉದಾಹರಣೆ: ಚಿಕ್ಕ ಮಕ್ಕಳು ಬಿದ್ದರೆ ಅಥವಾ ಹೊಡೆದರೆ ಅವರು ಅಳುತ್ತಾರೆ. ಸ್ವಲ್ಪ ಸಮಯದ ನಂತರ ಆಟವಾಡಲು ಆರಂಭಿಸಿ ಆ ನೋವನ್ನು ಮರೆತು ಬಿಡುತ್ತಾರೆ. ಅದೇ ರೀತಿ ನಮ್ಮ ಜೀವನದ ನೋವನ್ನು ನಿರಾಕರಿಸಬಾರದು. ಅದನ್ನು ಅನುಭವಿಸಿ, ನಿಧಾನವಾಗಿ ಸ್ವೀಕರಿಸಿ, ನಂತರ ಜೀವನದೊಂದಿಗೆ ಮುಂದೆ ಸಾಗಲು ಪ್ರಯತ್ನಿಸಬೇಕು. ದುಃಖವನ್ನು ವರ್ಷಗಳ ಕಾಲ ಮನಸ್ಸಿನಲ್ಲಿ ಹಿಡಿದುಕೊಂಡರೆ ಅದು ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ದುರ್ಬಲಗೊಳಿಸಬಹುದು. ದುಃಖವನ್ನು ಹಿಡಿದುಕೊಂಡರೆ ಅದು ನಿಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಅದನ್ನು ಸ್ವೀಕರಿಸಿ ಬಿಡಲು ಕಲಿತರೆ ಮನಸ್ಸು ಹಗುರವಾಗುತ್ತದೆ, ದೇಹವು ಆರೋಗ್ಯವಾಗಿರುತ್ತದೆ.